ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ, ಶ್ರಾವಣದ ಮೊದಲ ಶನಿವಾರ. ಸೊ ನಾವು ಶ್ರಾವಣ ಪಾಲಿಸೋದ್ರಿಂದ ಇವತ್ತು ನಾನು ಶ್ರಾವಣ ಶನಿವಾರದ ಪೂಜೆ ಮಾಡ್ತಾ ಇದ್ದೀನಿ. ಎವ್ರಿ ಟೈಮ್ ಶುಕ್ರವಾರ ಮಾಡೋದು. ಶುಕ್ರವಾರ ನೆನ್ನೆ ನಾನು ಏನು ಪಾತ್ರೆ ಎಲ್ಲ ಬೆಳಗಿ ಅಥವಾ ಒರೆಸಿ ಮಾಡಿ ಏನು ಮಾಡಿಲ್ಲ. ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ದೇವ್ರ ಮನೆ ಒಂದು ಬಾಕಿ ಉಳಿದಿತ್ತು, ನನಗೆ ಕ್ಲೀನ್ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಅದಕ್ಕೆ ಇವತ್ತು ಶ್ರಾವಣ ಶನಿವಾರ, ಇವತ್ತು ನಾನು ಕ್ಲೀನ್ ಮಾಡಿಬಿಟ್ಟೆ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಇವಾಗ ಶುರು ಮಾಡ್ತಾ ಇದ್ದೀನಿ. ಬನ್ನಿ ನಮ್ಮ ದಿನ ಹೇಗೆ ಹೋಗುತ್ತೆ ನೋಡೋಣ. ಮೊದಲಿಗೆಲ್ಲ ದೇವ್ರ ಪಾತ್ರೆ ಎಲ್ಲ ಬೆಳಗಬೇಕು, ಅದನ್ನೆಲ್ಲಾನು ತೊಗೊಂಡು ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ. ಈ ದೇವ್ರ ಮನೆ ನಾವು ಸಪ್ರೇಟಾಗಿ ಗ್ಲಾಸಲ್ಲಿ ಮಾಡಿಸ್ಕೊಂಡಿದ್ದು. ನಮಗೆ ವಾಲ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು, ಆದರೆ ನಮಗೆ ಅದು ಚಿಕ್ಕದಾಗುತ್ತೆ. ಮಾಡಿಸಿದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಬೇಕು, ಇಲ್ಲಾಂದರೆ ವಾಲ್ ಮಾಡಿದ್ರೆ ಕತ್ಲೇನೋ ಆಗುತ್ತೆ ಒಳಗಡೆ. ಬೇಡ, ನಾವು ಈ ಥರನೇ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಗ್ಲಾಸಲ್ಲಿ ಮಾಡಿಸ್ಕೊಂಡ್ವಿ. ಇದನ್ನು ನಾನು ಇಯರ್ಲಿ ಥ್ರೈಸ್ ಏನೋ ಮೇಲ್ಗಡೆ ಗ್ಲಾಸ್ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ. ಕೆಳಗಡೆ ನನಗೆ ಎಷ್ಟು ಕೈ ಸಾಕಾಗುತ್ತೋ ಅದು ಎವ್ರಿ ವೀಕು ಒರೆಸ್ಕೊಳ್ತೀನಿ. ವಾರಕ್ಕೊಂದ್ಸರಿ ಒರೆಸ್ಕೊಳ್ಳೋ ಅಂತ ಡೈನಿಂಗ್ ಟೇಬಲ್ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಎಷ್ಟು ಧೂಳಾಗಿರುತ್ತೆ. ಇದು 3 months 4 months ಒನ್ಸ್ ಕ್ಲೀನ್ ಮಾಡ್ತೀವಿ ಅಂದ್ರೆ ಎಷ್ಟು ಧೂಳಾಗಿರ್ಬೇಡ. ಇವತ್ತು ಈ ಅಗಾರೋದು ಎಲೆಕ್ಟ್ರಿಕ್ ಸ್ಕ್ರಬ್ನ ಯೂಸ್ ಮಾಡಿಕೊಂಡು, ಇದರಲ್ಲಿ ಬೇರೆ ಬೇರೆ ಅಟ್ಯಾಚ್ಮೆಂಟ್ ಇರುತ್ತೆ. ನಾನು ಸ್ಪಾಂಜ್ ಅಟ್ಯಾಚ್ಮೆಂಟ್ ಹಾಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನೀಟಾಗಿ ಕ್ಲೀನ್ ಆಗ್ತಾ ಇದೆ. ನೀವು ಹೇಳ್ತೀರಾ ಯಾವಾಗಲೂ ಇದೇ ತೋರಿಸ್ತೀರಾ ಅಂತ, ಬಟ್ ನಾನು ಇದನ್ನ ತುಂಬ ರೀತಿಯಲ್ಲಿ ಯೂಸ್ ಮಾಡ್ತೀನಿ. ನಂಗೆ ತುಂಬಾ ಯೂಸ್ಫುಲ್ ಆಗಿದೆ, ಹಾಗಾಗಿ ನಾನು ನಿಮಗೆ ತೋರಿಸ್ತೀನಿ ಅಷ್ಟೇ. ನೀವು ಇದನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬಟ್ ಇದನ್ನ ನೀವು ಇಂಟ್ರೆಸ್ಟ್ ಇದ್ರೆ ಮಾತ್ರನೇ ಚೆಕ್ ಮಾಡಿ. ನೀವು ಇದನ್ನ ತಗೊಳ್ಳೇಬೇಕು ಅಂತ ನಾನು ಹೇಳೋದಿಲ್ಲ ಸ್ನೇಹಿತರೆ. ಜಸ್ಟ್ ನಾನು ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೆ ಅಷ್ಟೇ. ಬಟ್ ಈಗ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗ್ತಾ ಇದೆ. ಇದಾದ್ಮೇಲೆ ಒಂದು ಬಟ್ಟೆಯಲ್ಲೇನೆ ಹಿಂಡಿ ಒರೆಸ್ಕೊಂಡ್ರೆ ಕ್ಲೀನ್ ಆಗ್ಬಿಡತ್ತೆ. ಈಗ ಮೇಲ್ಗಡೆದು ಗ್ಲಾಸಸ್ ಪಕ್ಕ ಎಲ್ಲಾನು ಕ್ಲೀನ್ ಆಯಿತು. ಈ ವಾಲ್ ಟೈಲ್ಸ್ ನಾವು ಹಾಕ್ಸಿರೋದು ಮಾರ್ಬಲ್ದು. ಇದು ಬಟ್ಟೆನ ಒರೆಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯೂಶಲಿ ಸ್ವಲ್ಪ ಟ್ರೈ ಮಾಡ್ತೀನಿ, ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಧೂಳು ಕುತ್ಕೊಂಡಿದೆ. ಹೇಗಿದ್ರು ಈ ಬ್ರಷ್ ಇದೆಯಲ್ಲ ಅಂದ್ಬಿಟ್ಟು ಅದರಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಓಕೆ, ಜಸ್ಟ್ ಹಾಗೆ ಬಿಡೋದಕ್ಕಿಂತ ಇದರಲ್ಲಿ ಚೆನ್ನಾಗಿ ಹೋಗ್ತಾ ಇದೆ. ಬಟ್ಟೆಲಿ ಒರೆಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನೋಡಿ, ನೀರು ಹಾಕ್ತೀವಲ್ವಾ ಪ್ಲಾಂಟ್ಸ್ಗೆ, ಅದರಲ್ಲಿ ಸ್ಪ್ರೇ ಮಾಡ್ತಾ ಇದ್ದೀನಿ, ಧೂಳು ಹೇಗೆ ಕೆಳಗಡೆ ಇಳಿತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ನೀಟ್ ಆಯಿತು. ಕ್ಲೀನಿಂಗ್ ಫುಲ್ ಆಯಿತು ಸ್ನೇಹಿತರೆ. ಈಗ ನಾನು ಡ್ರೆಸ್ ಚೇಂಜ್ ಮಾಡಿ ಬಂದೆ. ಅದು ಪಾತ್ರೆನೂ ಬೆಳಗ್ದೆ, ಅದೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಸ್ವಲ್ಪ ಒದ್ದೆ ಆಗಿಬಿಟ್ಟಿತ್ತು. ಅದಕ್ಕೆ ಚೇಂಜ್ ಮಾಡಿ ಬಂದು ಈಗ ಎಲ್ಲ ಅರೇಂಜ್ ಮಾಡಿದ್ದೀನಿ. ಪೂಜೆ ಟೈಮ್. ಆಯಿತು ಸ್ನೇಹಿತರೆ, ಶನಿವಾರದ ಪೂಜೆ, ಶ್ರಾವಣ ಶನಿವಾರದ ಪೂಜೆ, ಮೊದಲ ಶ್ರಾವಣ ಶನಿವಾರ. ನನಗೆ ಲೇಟ್ ಆದರೂ ಪರವಾಗಿಲ್ಲ, ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿಬಿಟ್ಟೇನೆ ಪೂಜೆ ಮಾಡೋಣ ಅಂತ ಇವತ್ತು ಮೇಲಿಂದ ಟಾಪ್ ಟು ಬಾಟಮ್ ಫುಲ್ ಕ್ಲೀನ್ ಆಗೋಯ್ತು. ಒಳಗಡೆ ಇದು ಸಾಮಾನೆಲ್ಲನೂ ತೆಗ್ದಿದೆ, ಬಟ್ ನಾನು ನಿಮಗೆ ಆ ಕ್ಲಿಪ್ಪಿಂಗ್ನ ತೋರಿಸ್ಲಿಲ್ಲ. ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಯಾಮ್ರಾ ಚಾರ್ಜ್ ಆಗೋಯ್ತು. ಅದನ್ನು ಚಾರ್ಜ್ ಹಾಕಿದ್ನ, ಅದನ್ನು ತೊಗೊಂಡು ಬಂದು ಮತ್ತೆ ಸ್ಟ್ಯಾಂಡ್ ಹಾಕಿ ಅದು ಹಾಕೋದು ಲೇಟ್ ಆಗುತ್ತೆ, ಬೇಡಪ್ಪ ಆದಷ್ಟು ಬೇಗ ಮುಗಿಸ್ಕೊಳ್ಳೋಣ ಪೂಜೆನ ಅಂತ ಹೇಳ್ಬಿಟ್ಟು ನಾನು ಆ ಕ್ಲಿಪ್ಪಿಂಗ್ನ ಶೇರ್ ಮಾಡಿಲ್ಲ. ಬಟ್ ಸಮಾಧಾನ ಆಯಿತು ಒಂದು ಕಡೆ. ನನಗೆ ಶ್ರಾವಣ ಶನಿವಾರದ ಮುಂಚೆ ನಾನು ಎಲ್ಲನೂ ಕ್ಲೀನ್ ಮಾಡಿರಬೇಕು ಅಂತ ಅಂದ್ಕೊಂಡು ಬೆಳಗ್ಗೆಯಿಂದನೇ ಶುರು ಮಾಡಿಕೊಂಡೆ. ಹಾಗೆ ಮಾಡೋದಕ್ಕೂ ಮನಸ್ಸಾಗ್ತಾ ಇರಲಿಲ್ಲ. ಈಗ ಸಂಜೆ ನಾನು ಹೊರಗಡೆ ಹೋಗಬೇಕು. ಸೊ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ರಾತ್ರಿಗೆ ಅಡುಗೆ ಆದರೆ ಈಗಲೇ ಮಾಡ್ತೀನಿ. ಅಂದರೆ ಇಷ್ಟೊತ್ತು ನಿಂತ್ಕೊಂಡಿದ್ನಲ್ವಾ, ಅಷ್ಟೊಂದು ಶಕ್ತಿ ಇಲ್ಲ ನನಗೆ, ಮನಸ್ಸಿಲ್ಲ ಮಾಡೋದಕ್ಕೆ.
2 ಹೊತ್ತಿಗೂ ಆಗೋ ಥರ ಮಾಡಬೇಕು, ಇಲ್ಲ ಅಂದರೆ ಇವಾಗಲಿಕ್ಕೆ ಬೇರೆ ರಾತ್ರಿಗೆ ಬೇರೆ ಮಾಡಬೇಕು. ನೋಡೋಣ ಹೇಗಾಗುತ್ತೋ ಹಾಗೆ ಮಾಡ್ತೀನಿ. ಬೇಗ ಆಗುವಂಥದ್ದೇನಾದರೂ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಆಮೇಲೆ ಹೊರಗಡೆ ಎಲ್ಲಿಗೆ ಅಂದರೆ 2 ಪ್ಲೇಸಸ್ ಏನೋ ಅಂದ್ಕೊಂಡಿದ್ದೀನಿ. ನಾನು ಹೇಳಿದ್ದೆ ನೋಡಿ, ಗಾಡಿ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ಟೆಸ್ಟ್ ಡ್ರೈವ್ ತೊಗೊಂಡಿದ್ದೆ, ಟೆಸ್ಟ್ ರೈಡ್ ಮಾಡಿದ್ದೆ. ಆಗ ಅದು ಮಾಡಿದ್ದು TVSದು. ಅದು ಬಿಟ್ಟರೆ ಹೋಂಡಾದು ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಸರಿ, ಒಂದ್ಸರಿ ಹೋಂಡಾಲು ನೋಡೋಣ ಅಂತ ಇದ್ದೀನಿ. ಅದಕ್ಕೆ ಇವತ್ತು ಹೋಗಿ ನೋಡಿ ಬರೋಣ. ರೆಡಿಯಾಗಿದ್ದೀನಿ. ಮೊದಲು ಸಾನುಗೆ ಬರ್ತೀಯೇನೋ ಅಂತ ಕೇಳಿದೆ. ಅವಳು ನಾವು ಇದಕ್ಕೆ ಹೋಗಬೇಕು, ಟೆಸ್ಟ್ ರೈಡ್ಗೂ ಹೋಗಬೇಕು. ಆಮೇಲೆ ಸ್ವಲ್ಪ ಅಲ್ಲಿಂದಾನೇ ಬರಬೇಕಾದ್ರೆ ಆನ್ ದ ವೇ ಡಿಮಾರ್ಟ್ ಸಿಗುತ್ತೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಅವಳಿಗೆ ಟೆಸ್ಟ್ ಡ್ರೈವಿಗೆ ಬರೋಕ್ಕೆ ಇಷ್ಟ ಇಲ್ಲ, ಆದರೆ ಡಿಮಾರ್ಟ್ಗೆ ಬರೋಕ್ಕೆ ಇಷ್ಟ. ಡಿಮಾರ್ಟ್ ಅಂದರೆ ಅವಳಿಗೆ ಖುಷಿ ಆಗುತ್ತೆ ಬರೋದಕ್ಕೆ ಅಂದ್ಬಿಟ್ಟು ಬರ್ತೀಯಾ ಅಂತ ಕೇಳಿದೆ. ಆಮೇಲೆ ಮನೇಲಿದ್ದು ಏನು ಮಾಡ್ತೀಯಾ, ಬಾ ಹೋಗೋಣ ಅಂತ. ಅವಳು ಕನ್ಫ್ಯೂಷನ್ ಶುರು ಆಗ್ಬಿಡ್ತು. ನಾನೆಲ್ಲೋ ಅವಳಿಗೆ ಖುಷಿ ಆಗುತ್ತೇನೋ ಅಂತ ಹೇಳಿದ್ರೆ ಅವಳು ಕನ್ಫ್ಯೂಷನಲ್ಲಿ ಬರಲಾ ಬೇಡವಾ. ಈಗ ನೋಡಿದ್ರೆ ಮಳೆ ಬರ್ತಾ ಇದೆ. ನಾವು ಆಲ್ರೆಡಿ 5 ಗಂಟೆ ಆಗ್ತಾಯಿದೆ. ಈಗ ಹೊರಡಬೇಕು ಮನೆಗೆ. ಇನ್ನೂ ಎಷ್ಟು ಗಂಟೆಗೆ ಬರ್ತೀನೋ ಗೊತ್ತಿಲ್ಲ. ಆ ಡಿಮಾರ್ಟ್ಗೆ ಹೋದ್ರೋ ಬರೀ ಕ್ಯೂ ಸ್ನೇಹಿತರೆ. ಅದೊಂದು ರೀಸನ್ಗೆ ನನಗಲ್ಲಿ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ. ಬಟ್ ಆನ್ ದ ವೇ ಇದೆಯಲ್ಲ, ಅದಕ್ಕೆ ಅಂತ ಹೋಗೋದು ಬೇಡ, ಆನ್ ದ ವೇ ಅಂದ್ಬಿಟ್ಟು ಹೋಗೋಣ. ಎಷ್ಟು ದಿನ ಆಗೋಯ್ತು ಹೋಗಿ. ಮತ್ತು ಅಲ್ಲಿ ಈಗ ಈ ಗ್ಲಾಸ್ ವೇರ್ಸ್ ಎಲ್ಲನೂ ಸಿಗುತ್ತೆ ಅಲ್ಲಿ, ಅದನ್ನು ನೋಡೋದಕ್ಕೆ ಅಂತ ನಾನು ಹೋಗ್ತಾ ಇರೋದು. ಸೊ ಈಗ ರೆಡಿ ಆಗ್ತಾ ಇದ್ದಾಳೆ ಸಾನು, ನಾನು ರೆಡಿ. ಮಳೆ ಬರ್ತಾ ಇದೆ, ರೇನ್ಕೋಟ್ ತೊಗೊಂಡಿದ್ದೀವಿ. ಅಲ್ಲಿಂದ ಬರಬೇಕಾದ್ರೆ ಒಂದು 2-3 ಕೆಲಸ ಇದೆ. ಬನ್ನಿ ಹೋಗಿ ಬರೋಣ. ಚಾರ್ಜಿಂಗ್ ಕೇಬಲ್ ಟೈಪ್ ಸಿ ಟು ಟೈಪ್ ಸಿ, ಗ್ಲೋ ಬಾಕ್ಸ್ ಇನ್ಬಿಲ್ಟ್ ಬರುತ್ತೆ. ಏನಪ್ಪ? ಹಾಂ, ಹೌದಾ? ಹೋಗಿ ಬರಲಾ ನಾನು? ಅದೇ ಒಂದಷ್ಟು ಸೆಕೆಂಡ್ಸ್ ಐಡಲ್ ಇದ್ರೆ ಆಫ್ ಆಗ್ಬಿಡುತ್ತೆ ಅಂತ ಹೇಳಿತ್ತಲ್ವಾ? ಇದು BS6 ಅಲ್ಲ ಅದು? ಎಲ್ಲ BS6. ಹಾಂ, ಹೆವಿ. ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಅಲ್ವಾ? ಅದೇ ಪ್ರಾಬ್ಲಮ್ ಹೋಂಡಾ ಆಕ್ಟಿವಾದಲ್ಲಿ. ಒಂಥರ ಮುಂದೆ ಬಲ್ಕಿ ಅನಿಸುತ್ತೆ. ಹಾಂ, ನಮ್ಮ ಇದಕ್ಕೆ ಸ್ಟ್ರೀಕ್ ಕಂಪೇರ್ ಮಾಡಿದ್ರೆ ಈ ಪೋರ್ಷನ್ ಇದೆ. ಹಾಂ, ಮಾಡಿದ್ರೆ ಲಾಕ್ ಆಗುತ್ತೆ. ಲಾಂಗ್ ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಓಕೆ, ಲಾಂಗ್ ಪ್ರೆಸ್ ಮಾಡ್ಕೊಂಡು ಪ್ಯಾಕೆಟ್ ಇಟ್ಕೊಂಡ್ರೆ ಸಾಕು, ಇದು ಮಾಡ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ಹ್ಯಾಂಡ್ ಲಾಕು ಅದರಲ್ಲೇ ಮಾಡಬೇಕು. ಇದರಲ್ಲಣ್ಣ? ಇನ್ ಕೇಸ್ ನಿಮ್ಮ ಹತ್ರ ರಿಮೋಟ್ ಇದೆ, ಅವ್ರು ಸ್ವಲ್ಪ ದೂರದ ಗಾಡಿ ಮರ್ಕೊಂಡು ತೊಗೊಂಡೋಗಿದ್ದಾರೆ, ಬ್ರೇಕ್ ಹಿಡಿದ್ರೆ ಆಟೋಮೆಟಿಕ್ ಕಟ್. ಇದು 110 125? 125. ಇದು 125. ಸೇಮ್ ಟೆಕ್ನಾಲಜಿನ ಇದು? ಅದು ಇಲ್ಲ ಸರ್, ಇದು ಬಂದು ಸ್ಟ್ಯಾಂಡರ್ಡ್ ವರ್ಷನ್. ಇದು ಸ್ಮಾರ್ಟ್ ವರ್ಷನ್ ಇದೆ. ಓಕೆ, ಸ್ವಲ್ಪ ಸೈಡ್. ಹಾಂ, ಓಕೆ. ಟೆಸ್ಟ್ ರೈಡ್ ಮುಗಿಸ್ಕೊಂಡು ಬರಬೇಕಾದ್ರೆ ಆನ್ ದ ವೇ ಕತ್ಲೆ ಆಗಿತ್ತು. ಸಾನುಗೆ ಹಂಗ್ರಿ ಫೀಲ್ ಆಗ್ತಿತ್ತಂತೆ, ಅದಕ್ಕೆ ಚಾಟ್ಸ್ ತಿನ್ನೋಣ ಅಂತ ಬಂದ್ವಿ. ತುಂಬ ಜನ ನಿಂತಿದ್ರು, ಇಲ್ಲಿ ಚೆನ್ನಾಗಿರುತ್ತೆ ಅಂತ ಬಂದಿದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಚಳಿಗೆ ಏನಾರ ತಿನ್ಬೇಕಂತ
ಹೇಗಿದೆಯಪ್ಪ? ಚೆನ್ನಾಗಿದೆಯಲ್ಲ ಮಸಾಲ? ಹ್ಞೂ ಕಾರ್ಕಾರ. ನೀನು ತಿನ್ನು ಬೇಬಿ, ನಿನಗೆ ಹೊಟ್ಟೆ ಹಸ್ತಿದ್ದು. ಹಾಂ ಅಲ್ಲ, ಇವತ್ತೆ ನಮ್ಗೆ ಒಂದ್ಸತಿ ಆಫೀಸಲ್ಲಿ ಕೊಟ್ಟಿದ್ರು. ಯಾಕೆ ಅಂದರೆ ನಾನೇನು ಹೇಳಿ, ಈಗ ಕೇಟರರ್ ಕಳಿಸಿದ್ದ. ಹಾಂ ಊಟಕ್ಕೆ. ಇಲ್ಲ ಊಟಕ್ಕೆ. ಈಗ ಬಂದ್ವಿ ಸ್ನೇಹಿತರೆ ಡಿ ಮಾರ್ಟ್ಗೆ. ಬಂದ ತಕ್ಷಣನೇ ನಮ್ಮ ಸಾನುಗೆ ಏನು ಕಾಣಿಸ್ತು. ಚಲೋ ಲೂಸ್ ಇದು ಸೋನಾ, ಅದು ಚೆನ್ನಾಗಿದೆ. ಅದು ನನಗೆ ಇದು ಇಷ್ಟ ಆಗಲಿಲ್ಲ, ತುಂಬಾ ಲೂಸ್. ಹಾಂ ಯಾವುದು ಅದು ಫಸ್ಟ್ ಒಂದು ಹಾಕಿದೆ, ಅದು ಚೆನ್ನಾಗಿದೆ. ಡಿಮಾರ್ಟಲ್ಲಿ ಸ್ವಲ್ಪ ಗ್ರಾಸರೀಸ್ನ ಒಂದು ರೌಂಡ್ ಕೆಳಗಡೆಯಿಂದ ಮೇಲ್ಗಡೆ ಬರಬೇಕಾದ್ರೆ ಒಂದು ರೌಂಡ್ ಹೋಗ್ಬಿಟ್ಟು ಒಂದು ಚೂರು ತೊಗೊಂಡಿದ್ದೀನಿ. ಚೂರೇನೋ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಫ್ಲೋರಿಗೆ ಬಂದ್ವಿ. ಅಲ್ಲಿ ಕ್ಲೋತಿಂಗ್ ಇತ್ತು. ಅಲ್ಲಿ ಅಪರೂಪಕ್ಕೆ ಸ್ನೇಹಿತರೆ ಸ್ವಲ್ಪ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಅಂದರೆ ಮೊದಲು ಅವ್ರದ್ದೇ ಬ್ರ್ಯಾಂಡ್ ಅವ್ರೇನಾದರೂ ಇಡ್ತಾಯಿದ್ರು ಏನೋ. ಈಗ ಲೀವಾದು ಬಂದಿದೆ. ಲೀವಾದು ಯೂಶ್ವಲಿ ನಾವು ಟ್ರೆಂಡ್ಸಲ್ಲಿ ನೋಡ್ತೀವಿ, ಅದನ್ನು ಇಲ್ಲೂ ಕೂಡ ಇಟ್ಟಿದ್ರು. ಸೊ ಇಷ್ಟ ಆಯಿತು, ಚೆನ್ನಾಗಿತ್ತು ಕಲೆಕ್ಷನ್ ಅಂತಲೇ ಹೇಳ್ಬೋದು ಹಾಗೆ ನೋಡೋದಕ್ಕೆ ಹೋದರೆ. ಇನ್ನು ಒಂದು ಇಷ್ಟ ಆಯ್ತಲ್ಲ, ಇನ್ನು ಬೇರೆದು ಇಷ್ಟ ಆಗುತ್ತೇನೋ ಅಂತ ನೋಡಿದೆ. ಇದು ಇಷ್ಟ ಆಯಿತು, ಬಟ್ ಯಾಕೋ ತುಂಬಾ ಡಲ್ ಕಲರ್ ಇತ್ತು. ಬೇರೆ ಯಾವುದಾದ್ರೂ ಬ್ರೈಟ್ ಕಲರ್ ಇದ್ದಿದ್ರೆ, ಅದು ನೆಕ್ ಪ್ಯಾಟರ್ನ್ ಇದೆ ಅಲ್ವಾ, ಅದು ನಂಗೆ ತುಂಬ ಇಷ್ಟ ಆಯಿತು. ಸೆಟ್ಟು ಇತ್ತು, ಓಕೆ 1300 ಏನೋ ಇತ್ತು, ಪರವಾಗಿಲ್ಲ ತೊಗೊಳ್ಬೋದಿತ್ತು, ಆದರೆ ಸಿಗಲಿಲ್ಲ. ಪುಣ್ಯಕ್ಕೆ ನನಗೆ ಒಂದು ಸಿಕ್ಕಿದೆ ನೋಡಿ ಇಷ್ಟು ದಿನದಲ್ಲಿ. ನಾನು ಡಿ ಮಾರ್ಟಲ್ಲಿ ಇದೆ ಫಸ್ಟ್ ಟೈಮ್ ತೊಗೊಂಡಿರೋದು. ಏನು ಬೇಬಿ ಎಲೆ ತೋರಿಸು. ಎಲ್ಲ ಇಟ್ಸ್ ವೆರಿ ಸ್ಮಾಲ್, ಲೈಕ್ ಓನ್ಲಿ 100 ತಗೋ ಹೋಗ್ಲಿ. ನಾನು ಹೇಳ್ತಿರೋದು ಇದು. ಇಟ್ಸ್ ಜಸ್ಟ್ 109. ಯು ವಾಂಟ್ ಬೇಬಿ? ಹಾಂ ಓಕೆ ತಗೋ. ಇಡೋದೇ ಏನು ತಗೊಳ್ಳೋದೆ? ಟ್ರಾಲಿ ಬೇಡವಾ? ನಡಿ, ಏನೋ ಬೇಗ ಮಾಡ್ರಪ್ಪ, ಬಿಲ್ಡಿಂಗಿಗೆ ಬನ್ನಿ ಅಂತ ಕರಿತಾ ಇದ್ದಾರೆ. ತಗೊಂಡು ಇಟ್ಕೊಂಡಿರೋ. ಚೇಂಜ್ ಮಾಡ್ತಾಯಿರ ಅವಾಗ. ಹ್ಞೂ ಲಾಫ್ಟ್ ಮಾಡಿಸಿದ್ಯಲ್ಲಪ್ಪ, ಅದಕ್ಕೆ ಅಂತಾನೆ. ಏನು ನೋಡು, ತಗೊಳ್ಳೋ, ನಿಂಗೆ ಯಾವ್ದು ಬೇಕದು. ಓನ್ಲಿ ಒನ್. ಇದರ ಅದು ಪ್ಲೇಟು ಇಲ್ಲ ಇದು. ಏನು ಎರಡೂ ಹೊಡಿತೀನಿ. ಬಟ್ಟೆ ಸೆಕ್ಷನಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದರೆ ಅದು ನೋಡ್ಬೋದಿತ್ತು, ಇನ್ನೂ ಏನಾದರೂ ಇದೆಯಾ ಕಲೆಕ್ಷನ್ನು ಅಂತ ಹೇಳ್ಬಿಟ್ಟು. ಜೀನ್ಸ್ಗಳಿತ್ತು, ಟಾಪ್ಗಳಿತ್ತು, ನಾನು ಅದನ್ನೆಲ್ಲ ನೋಡೋದಕ್ಕೆ ಹೋಗಲಿಲ್ಲ. ಯಾಕಂದರೆ ನಾನು ಮೇನಾಗಿ ಬಂದಿದ್ದು ಗ್ಲಾಸ್ ವೇರ್ಸ್ ನೋಡೋಣ ಅಂತ ಹೇಳಿಬಿಟ್ಟು ಆ ಸೆಕ್ಷನ್ಗೆ ಹೋಗಲಿಲ್ಲ. ಆಗಲೇ ಅನೌನ್ಸ್ ಮಾಡೋಕ್ಕೆ ಶುರು ಮಾಡಿದರು, ನಾವು ಮುಚ್ತಾ ಇದ್ದೀವಿ, ಬೇಗ ಬನ್ನಿ ಬಿಲ್ ಕೌಂಟರ್ಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದೆ, ತುಂಬಾ ಚೆನ್ನಾಗಿದೆ. ಈಗ ನಾನು ಗ್ಲಾಸ್ ಜಾರ್ಸ್ ತೊಗೊಂಡೆ ಅಲ್ವಾ, ಇಲ್ಲಿ ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿರೋದು ಬರೀ ಪ್ಲೇನ್. ಅದೇ ರೇಟ್ಗೆ ನಮಗೆ ಇಲ್ಲಿ ಸ್ಟೀಲಿಂದು ಗ್ರಿಪ್ ಇರೋದು ಸಿಗ್ತಾ ಇದೆ. ಅಲ್ವಾ, ತೆಗಿಬೇಕಾದ್ರೆ ಅದು ಸ್ಕ್ರಾಚ್ ಆಗುತ್ತೆ. ನಾನು ಇವಾಗ ತಾನೇ ನಾನು ಆನ್ಲೈನಲ್ಲಿ ತರಿಸಿದ್ನಲ್ವ, ಇದೆಷ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ ಡಿಸೈನ್.
ಇದನ್ನು ನೋಡಿ ಅರ್ಧ kg ಹಿಡಿಸೋ ಅಂತ ಜಾರ್ ಇದು. ನಾನು ಈ ಸೈಜ್ದು ಯಾಕೆ ತೊಗೊಂಡಿರ್ಲಿಲ್ಲ ಅಂದರೆ ನನಗೆ ಅಲ್ಲಿ ಜಾಗ ಸ್ಪೇಸ್ ತುಂಬಾ ಹಿಡಿಸುತ್ತೆ ಅಂದ್ಬಿಟ್ಟು. ಆ್ಯಂಡ್ ಪ್ಲೇನ್ ನೋಡಿದ್ದೆ ನಾನು, ಈ ಥರ ಡಿಸೈನ್ ನೋಡಿರಲಿಲ್ಲ. ಇದು ನೋಡಿದ್ಮೇಲೆ ನನಗೆ ತೊಗೋಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ರಾಜೇಶ್ ತೊಗೊಂಡಿಟ್ಕೋ, ನೆಕ್ಸ್ಟ್ ಯಾವಾಗಲಾದರೂ ಆಗುತ್ತೆ ಅಂತ ಹೇಳಿದ್ರು. ಈ ಸೆಕ್ಷನಲ್ಲಿ ಪೋರ್ಸಿಲಿನ್, ಸೆರಾಮಿಕ್, ಫೈಬರ್ದು ಪ್ಲೇಟ್ಸ್ಗಳು ತುಂಬ ಇತ್ತು. ನಾನು ಬರೀ ಗ್ಲಾಸ್ ಹುಡ್ಕೋದ್ರಲ್ಲೇ ಟೈಮ್ ಹೋಯಿತು ನಂದು. ಮಗ್ಸ್ ಕೂಡ ನೋಡೋದಕ್ಕೆ ಹೋಗಲಿಲ್ಲ. ಯಾವ್ಯಾವ ಗ್ಲಾಸ್ ಇದೆ, ಯಾವ ಶೇಪ್ದಿದೆ, ಯಾವ ಸೈಜ್ದಿದೆ, ನನಗೆ ಯಾವ್ದು ಬೇಕು ಯಾವ್ದು ಬೇಡ, ಬರೀ ಅದನ್ನೇ ನೋಡೋದ್ರಲ್ಲೇ ಟೈಮ್ ಆಗೋಯ್ತು. ಬೇರೆದೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಲೇ ಇಲ್ಲ. ವೈನ್ ಗ್ಲಾಸ್ ಇಲ್ಲ. ಅದು ವಿಸ್ಕಿ ಗ್ಲಾಸ್, ಬ್ರ್ಯಾಂಡಿ ಗ್ಲಾಸ್, ವೈನ್ ಗ್ಲಾಸ್ ಅಲ್ಲ ಬಿಡು. ತರಿಸಿದ್ಯಾರ ಅದನ್ನೇ ತರಿಸ್ಕೊ. ಏನಪ್ಪ ಏನು ವಿಸ್ಕಿ ಗ್ಲಾಸಾ? ನೀನು ಪರ್ಮಿಷನ್ ಕೊಟ್ಟು ತಗೋ. ಚಿಕ್ಕದಾಗತ್ತೆ. ಹೌದಾ? ಅದು ಚೆನ್ನಾಗಿರುತ್ತೆ ನೋಡೋದು. ಸೂಪರ್ ಸೂಪರ್. ಚಿಕ್ಕದು ದೊಡ್ಡದು ಅಂತ ನಮಗೆಲ್ಲ ಅನ್ಸೋದು, ಯಾರು ಹಿಡ್ಕೋತಾರೋ ಅವ್ರಿಗೆ. ಇದು ಚೆನ್ನಾಗಿದೆ ನೋಡು ಡೆಸರ್ಟ್ಸ್ಗೆ. ಹಾಂ ಇಲ್ಲಿ ನೋಡು, ಡೆಸರ್ಟ್ ಅಂದ ತಕ್ಷಣ ಮುಖ ಅರಳೋಯ್ತು ಅಲ್ಲ ಸನ್ನಿ? ಎಡ್ಜಸ್ ನೋಡು, ಹೊಡೆದೋಗಿರಬಾರ್ದು. ಮಾಡೋದಕ್ಕೆ ಬಂದರೆ ಸ್ನೇಹಿತರೆ, ಟೈಮು 10 ಗಂಟೆ. ಡಿಮಾರ್ಟ್ ಹತ್ರನೇ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿಗೆ ಬಂದಿದ್ವಿ. ಈಗ ಬೇರೆ ಕಡೆ ಹೋಗೋಣ ಅಂದ್ಕೊಂಡ್ವಿ, ಆದರೆ ಅಲ್ಲಿ ಸಿಗುತ್ತೋ ಇಲ್ವೋ, ಹೋಗೋ ತನಕನೇ ಇನ್ನೂ ಟೈಮ್ ಆಗುತ್ತೆ. ಅಲ್ಲಿ ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ವಿ ಅಲ್ವಾ, ಚಾಟ್ಸ್ ಅಂದ್ಬಿಟ್ಟು ಇಷ್ಟೊತ್ತಾದರೂ ಹೊಟ್ಟೆ ಹಸ್ದಿಲ್ಲ. ಇಲ್ಲ ಅಂದಿದ್ರೆ ನನಗೆ 8:30ಗೆ ಹೊಟ್ಟೆ ಹಸ್ದು ಶುರು ಹೋಗ್ಬಿಟ್ಟಿತ್ತು. ನಾವಲ್ಲಿ ಚಾಟ್ಸ್ ತಿಂದಾಗಲೇ 8 ಗಂಟೆ. ನನಗೆ ಅವಾಗ ಹೊಟ್ಟೆ ಹಸಿ ಅನ್ನಿಸ್ಲಿಲ್ಲ, ಬಟ್ ಅವಾಗ ತಿಂದು ಇದ್ದಿದ್ದೆ ಸಖತ್ ಸುಸ್ತಾಗ್ತಿದೆ. ಆ್ಯಂಡ್ ಡಿಮಾರ್ಟಲ್ಲಿ ಈಗ ನೋಡಬೇಕಿತ್ತು, ನಾನು ಜಾಸ್ತಿ ನೋಡೋಕ್ಕೆ ಆಗ್ತಿಲ್ಲ. ಅಲ್ಲಿ ಎಂಟ್ರಿ ಕೊಟ್ಟಾಗಲೇ 8:30, 9:30ಗೆ ಬಿಲ್ಲಿಂಗ್ ನಿಂತ್ಕೊಂಡ್ವಿ. ಟೈಮು ಲಾಸ್ಟಲ್ಲಿ ಇನ್ನೇನು ಕ್ಲೋಸಿಂಗ್ ಟೈಮಲ್ಲಿ 9 ಗಂಟೆಗೆ ಕ್ಲೋಸ್ ಅಂತೆ. 9 ಗಂಟೆಗೆ ಅನೌನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು, ಕಸ್ಟಮರ್ಸ್ ಎಲ್ಲನೂ ಬಿಲ್ಲಿಂಗ್ ಹತ್ರ ಬನ್ನಿ ಅಂತ. ನಾವು 9:30ಗೇನೋ ಹೋದ್ವಿ. ಬಟ್ ಅಲ್ಲಿ ಇನ್ನೂ ಜನ ಶಾಪಿಂಗ್ ಮಾಡ್ತಾನೇ ಇದ್ದಾರೆ. ನಾವು ಮಾಡ್ಬೋದಿತ್ತು, ರಾಜೇಶ್ ಬೇಡ ಬಾ, ಲೇಟ್ ಆಯಿತು ಬಾ, ಅನೌನ್ಸ್ ಮಾಡ್ತಿದ್ದಾರೆ ಬಾ ಅಂತ. ಅಂದರೆ ನಾವು ರೆಗ್ಯುಲರ್ ಕಸ್ಟಮರ್ ಅಲ್ವಲ್ಲ, ನಮ್ಗೆ ಅಲ್ಲಿದೇನು ಹೇಗೆ ಅಂತ ಗೊತ್ತಿಲ್ಲ. ಅವರೆಲ್ಲ ರೆಗ್ಯುಲರ್ ಇರಬೇಕಿನ್ನ ಶಾಪಿಂಗ್ ಮಾಡ್ತಾನೇ ಇದ್ದರು. ಸರಿ, ನಾನು ಇನ್ನು ಮೇಲ್ಗಡೆ ಸೆಕ್ಷನ್ನು ಸ್ಕಿಪ್ ಮಾಡಿಬಿಟ್ಟೆ, ಜಾಸ್ತಿ ನೋಡೋಕ್ಕಾಗಲಿಲ್ಲ, ಬೇಗನೆ ಬಂದುಬಿಟ್ಟೆ. ಯಾವಾಗಲೂ ಒಂದಿನ ಹೋಗೋದಲ್ವ, ಎಲ್ಲನೂ ನೋಡಬೇಕು ಅಂತ ನನಗೆ. ಏನಿದೆ ಏನಿಲ್ಲ, ಏನಾದರೂ ಒಂದು ಹೊಸದಾಗಿ ಬಂದಿರುತ್ತೆ ಎವ್ರಿ ಟೈಮ್ ಹೋದಾಗ್ಲೂ. ನಾನು ಪ್ಲಾಸ್ಟಿಕ್ ಸೆಕ್ಷನ್ಗೆ ಹೋಗೇ ಇಲ್ಲ. ಅಲ್ಲಿ ನಾನು ಬಕೆಟ್ಸ್ ನೋಡಬೇಕಿತ್ತು, ಅಲ್ಲಿಗೆ ಹೋಗೇ ಇಲ್ಲ. ಇನ್ನು ನೋಡೋಣ, ಅದು ಯಾವಾಗಲೂ ಇನ್ನು ಡಿಮಾರ್ಟ್. ನಾವು ರಾತ್ರಿ ಹೊತ್ತು ರೈಸ್ ತೊಗೊಳೋದಿಲ್ವಲ್ಲ ಅಂದ್ಬಿಟ್ಟು ರೋಟಿ ಕುಲ್ಚಾ, ಅದೊಂದು 2 ಡಿಫ್ರೆನ್ಸ್. ಸೇಮ್ ದಾಲು, ಸೇಮ್ ಗೊತ್ತು. ಸ್ನೇಹಿತರೆ, ಈಗ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನಮ್ಮ ದಿನ ಇವತ್ತು ಹೀಗೋಯ್ತು, ಬೆಳಿಗ್ಗೆಯಿಂದ ರಾತ್ರಿ ತನಕನೂ. ಸೊ ಡಿಮಾರ್ಟಲ್ಲಿ ಏನೇನು ಶಾಪ್ ಮಾಡಿದ್ದೀನಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಬಾಯ್ ಬಾಯ್, ಟೇಕ್ ಕೇರ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.